ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ನನ್ನ ಹೆಸರು ಪ್ರಿಯಾ. ನಾನು ಹೇಳಿದ್ದೆ ಅಲ್ಲ ಮೊನ್ನೆ ಮಾವನ ಮನೆಗೆ ಬಂದಿದ್ದೀನಿ ಅಂತ, ಹಾಗಾಗಿ ಮಾವನ್ ಯೂಟ್ಯೂಬ್ ಚಾನಲಲ್ಲಿ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಮಗೆ ಕೆಲವರಿಗೆ ರೆಸಿಪಿ ಮಾಡಲಿಕ್ಕೆ ಉಂಟು, ಹಾಗೆ ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ ಖಾಲಿಯಾಗಿದೆ. ಹಾಗಾಗಿ ನಾವೀಗ ಮಾರ್ಕೆಟ್ಗೆ ಹೋಗ್ಲಿಕ್ಕೆ ನಾವು ಮಾರ್ಕೆಟಿಗೆ ಬಂದ್ವಿ. ಅದು ನನ್ನ ಮಾವನದೇ ಫ್ರೆಂಡ್ ಅಂಗಡಿ. ಸೊ ಮಾರ್ಕೆಟಿಗೆ ಬಂದೆ. ನೋಡಿ ತರಕಾರಿ ಎಲ್ಲ ಉಂಟು. ತರಕಾರಿ ಎಲ್ಲ ಫ್ರೆಶ್ ಉಂಟಾಯ್ತಾ, ಒಳ್ಳೆ ಉಂಟು. ಹಾಂ, ಮಂಚೂರಿ ಮಾಡಲಿಕ್ಕೆ 3 ಫ್ಲವರ್ ತೊಗೊಂಡು ಅದು ತೊಗೊಂಡ್ರಾಯ್ತಾ. ಆದಮೇಲೆ ಮತ್ತೆಂತ ಬೇಕು? ಕ್ಯಾಬೇಜ್ ಮಾವ ತಗೊಳ್ತಾ ಇದ್ದಾರೆ. ಕ್ಯಾಬೇಜ್ 2 ತೊಗೊಂಡು ಒಳ್ಳೇದುಂಟಾಯ್ತಾ ಮಾತ್ರ. ವೆಜಿಟೇಬಲ್ ಫ್ರೆಶ್ ಉಂಟು. ಜೋಳ ಫ್ರೆಶ್ ಉಂಟು ಜೋಳ. ಮೇಯ್ನ್ ಆಯ್ತಾ, ಟೊಮೆಟೊ ತಗೊಳ್ತಾ ಇದ್ದಾರೆ. ಈರುಳ್ಳಿ ಟೊಮೆಟೊ ಎಲ್ಲ ತಗೊಳ್ತಾ ಇದ್ದಾರೆ ಮಾವ. ಈರುಳ್ಳಿ ಮತ್ತು ಟೊಮೆಟೊ ಮೇಯ್ನ್ ಅಲ್ಲ ಎಲ್ಲದಕ್ಕೂ ಸಹ. ಈರುಳ್ಳಿ ಟೊಮೆಟೊ ಇಲ್ಲದೆ ಯಾವುದೂ ಪಲ್ಯ ಆಗೋದಿಲ್ಲ. ಎಲ್ಲದಕ್ಕೂ ಈರುಳ್ಳಿ ಟೊಮೆಟೊ ಬೇಕು. ಹಾಗಾಗಿ ಈರುಳ್ಳಿ ಟೊಮೆಟೊ ತಗೊಳ್ತಾ ಇದ್ದಾರೆ. ನಾವು ಚಿಕನ್ ತಗೊಳ್ಳಿಕ್ಕೆ ಬಂದಿದ್ದೀವಿ. ಚಿಕನ್ ಅಂಗಡಿಯಲ್ಲಿದ್ದೇವೆ. ಆಗ ಮಾರ್ನಿಂಗ್ ಇದು ನಾನು ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೆ. ನೈಟ್ ನೂಡಲ್ಸ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಆವಾಗ ಮಾರ್ನಿಂಗ್ ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ ಕರೆಂಟ್ ಇರಲಿಲ್ಲ, ಮೊಬೈಲಲ್ಲಿ ಚಾರ್ಜ್ ಸಹ ಇರಲಿಲ್ಲ, ಖಾಲಿ ಆಗ್ತಂತ ಮಾಡಲಿಲ್ಲ. ಆಮೇಲೆ ಪವರ್ ಬ್ಯಾಂಕಲ್ಲಿ ಸ್ವಲ್ಪ ಚಾರ್ಜ್ ಆಗಿದೆ. ಈಗೇನು ಕರೆಂಟ್ ಬರಲಿಲ್ಲ. ನಮ್ಮದು ಪ್ಲ್ಯಾನ್ ಈಗ ಇದು ಆಯಿತಾ. ಈಗ ಇದರಲ್ಲಿ ನಾವು ಮ್ಯಾನೇಜ್ ಮಾಡಬೇಕು ಲೈಟ್. ಈಗ ಅದರ ಕರೆಂಟ್ ಬೇಕಾಯ್ತಾ, ನಾವು ಪವರ್ ಬ್ಯಾಂಕಲ್ಲಿ ಇಟ್ಟು ಅದನ್ನು ಕನೆಕ್ಟ್ ಮಾಡಿದ್ದೇವೆ. ಈಗ ಲೈಟ್ ಒಂದು ಮಟ್ಟಕ್ಕೆ ಈಗ ಲೈಟ್ ಆಗ್ತಾ ಉಂಟು. ನಮಗೆ ಸಾಕು, ಅದಕ್ಕೆ ನಮಗೆ ಲೈಟ್ ಸಾಕು. ಎಂತ ಮಾಡಬೇಕಲ್ಲ. ಈಗ ಕಟ್ಟೆಲ್ಲ ಮಾಡಿ ಆಯಿತು. ಇದು ಶುಂಠಿ, ಇದು ಮೆಣಸಿನಕಾಯಿ, ಇದು ಬೆಳ್ಳುಳ್ಳಿ, ಇದು ಶುಂಠಿ, ಇದು ಕ್ಯಾಬೇಜ್, ಆಮೇಲೆ ಬೀನ್ಸ್, ಕ್ಯಾರೆಟ್, ಇದರ 3 ಮಿಕ್ಸ್ ಉಂಟು. ಈಗ ಇದನ್ನು ಹಾಕಬೇಕು. ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದಾರೆ ಆಲ್ರೆಡಿ. ಹಾಕ್ತಾ ಉಂಟು ಬಿಸಿ. ಇನ್ನು ಇದನ್ನೆಲ್ಲ ಹಾಕೋದು. ಬೆಳ್ಳುಳ್ಳಿ, ಶುಂಠಿ ಹಾಕಿದ್ದು, ಬೆಳ್ಳುಳ್ಳಿ ಹಾಕಿದ್ದು, ಮೆಣಸು ಹಾಕಿದ್ದು, ಕಟ ಅಂತ ಕುದಿಸಬೇಕು ಸೌಟಲ್ಲಿ. ಕಟ್ ಮಾಡಿದಂಥ ಕ್ಯಾಬೇಜ್, ಬೀನ್ಸ್ ಮತ್ತು ಕ್ಯಾರೆಟನ್ನು ಹಾಕ್ತಾ ಇದ್ದಾರೆ. ಫ್ರೈ ಆಗಬೇಕು. ಹೀಗೆ ಸ್ವಲ್ಪ ತಿರುಗಿಸ್ತಾ ಇರಬೇಕು. ನೂಡಲ್ಸ್ ರೆಡಿ ಆಗಿದೆ. ಸ್ವಲ್ಪ ಅದನ್ನು ಬೇಯಿಸಿದ್ದಾರೆ. ಸ್ವಲ್ಪ ಅನ್ನ ಹಾಕ್ತಾ ಇದ್ದಾರೆ. ಆಗೆಲ್ಲ ಹಾಕಿದ್ದಲ್ಲ ಕ್ಯಾರೆಟ್ ಎಲ್ಲ, ಅದಕ್ಕೆ ನೂಡಲ್ಸ್ ಅನ್ನು ಹಾಕ್ತಾ ಇದ್ದಾರೆ. ಈಗ ರೆಡ್ ಚಿಲ್ಲಿ ಹಾಕ್ತಾ ಇದ್ದಾರೆ, ಗ್ರೀನ್ ಚಿಲ್ಲಿ, ಸೋಯಾ ಸಾಸ್. ಈಗ ಮಿಕ್ಸ್ ಮಾಡಬೇಕಾಯ್ತಾ ಎಲ್ಲದನ್ನು. ನೋಡಿ ಹೀಗೆ ಆಯ್ತು. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದಾರೆ ಅದಕ್ಕೆ. ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತಲ್ಲ. ಇಲ್ಲದೆ ಚೊಲೆ ಆಗ್ತಾ ಆಯ್ತಾ. ಬಿಸಿ ನೂಡಲ್ಸ್ ರೆಡಿ. ಈ ಕರೆಂಟ್ ಇಲ್ಲದೆ ನೂಡಲ್ಸ್ ನಮ್ದು ರೆಡಿ ಆಯ್ತು. ನೋಡಿ ಹೇಗೂ ಕರೆಂಟ್ ಇಲ್ಲದೆ ನೂಡಲ್ಸ್ ಮಾಡಿಬಿಟ್ಟು